ಅಮ್ಮ ಹಲೋ ಹಲೋ ಇದು ವರಮಹಾಲಕ್ಷ್ಮಿ DIY ವಿಡಿಯೋ ಆಗಿರುತ್ತೆ. ಈಗ ನಾವು ಸಿಟಿ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಫ್ಲವರ್ಸ್ ಎಲ್ಲ ತೊಗೊಂಡು ಬರೋಣ ಅಂತ. ಸಿಕ್ಕಾಬಟ್ಟೆ ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು. ನಂಗೆ ಹುಷಾರಿಲ್ಲ ಆದ್ರೂ ಹೋಗ್ತಾ ಇದ್ವಿ. ಅದು ಹೇಗೋ ಗೊತ್ತಿಲ್ಲ, ಗುರುವಾರದ ದಿವಸಕ್ಕೆ ನಾನು ಫುಲ್ಲು ಹುಷಾರಾಗೋದೆ. ಆ ದೇವ್ರ ಕೃಪೆ ಅನಿಸುತ್ತೆ. ಹುಷಾರಿಲ್ದಿದ್ದ ನಾನು ಮಾಡೋಕ್ಕಾಗೋದಿಲ್ಲ ಅಂದ್ಕೊಳ್ತಿದ್ದೆ, ಬಟ್ ಹುಷಾರಾಗೋದೆ. ಈಗ ಹೂವೆಲ್ಲ ತೊಗೊಂಡು ಬಂದ್ವಿ. ಡೆಕೋರೇಷನ್ಸ್ಗೆ ಏನೇನು ಬೇಕು ಅಂತ ನೋಡಿ. ನಾನು ಆಲ್ರೆಡಿ ಆನ್ಲೈನಿಂದ ಈ ಸ್ಟ್ಯಾಂಡ್ ತರಿಸ್ಕೊಂಡಿದ್ದೆ, ಬ್ಯಾಕ್ ಡ್ರಾಪ್ ಸ್ಟ್ಯಾಂಡು. ನಾನು ಇದ್ರ ಮೇಲೇ ಇವತ್ತು ಡೆಕೋರೇಷನ್ ಮಾಡ್ತೀವಿ. ನಾನು ಇಲ್ಲಿ ಡೆಕೋರೇಷನ್ಗೋಸ್ಕರ ನಾನು ಬ್ಯಾಕ್ ಡ್ರಾಪ್ 2 ಇಯರ್ಸ್ ಬ್ಯಾಕೇ ತರಿಸ್ಕೊಂಡಿದ್ದೆ, ಆದರೆ ಯಾವತ್ತೂ ಯೂಸ್ ಮಾಡಿಲ್ಲ. ಇದೇ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು. ನಾವಿವಾಗ ಡೆಕೋರೇಷನ್ ಮಾಡೋದಕ್ಕೆ ಅಂತ ಕರೆದಿದ್ದೀವಲ್ಲ, ಅವ್ರಿಗೆ ಜಸ್ಟು ನಾವು ಎಲ್ಲ ತಂದುಕೊಡ್ಬೇಕು. ಅವ್ರು ಏನು ಮಾಡ್ತಾರೆ ಅದಕ್ಕೆ ಮಾತ್ರ ಚಾರ್ಜಸ್ ನಾವು ಪೇ ಮಾಡಬೇಕಾಗುತ್ತೆ. ಈ ಥರ ಬ್ಯಾಕ್ಗ್ರೌಂಡಿಗೆ ಒಂದು ತೊಗೊಂಡು ಬಂದಿದ್ದಾರೆ, ರೆಡಿಮೇಡ್ ಸಿಕ್ಕಿದ್ದು. ಈಗ ನೋಡಿ ಅವರೆಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ ಬ್ಯಾಕ್ ಡ್ರಾಪಿಗೆ, ಡೆಕೋರೇಷನ್ಸ್ಗೆ ಏನೇನು ಬೇಕು ಅದೆಲ್ಲ. ಈ ಕೋಲ್ ಬಂದು, ಈ ಬಿದಿರು ಕಡ್ಡಿ ಬಂದು ನಾವು ಗಣೇಶ ಮಾಡ್ತಾ ಇರಲ್ಲ ಅವ್ರ ಹತ್ರ ಹೋಗಿ ಇಸ್ಕೊಂಡು ಬಂದ್ವಿ. ನಮ್ಮ ಹತ್ರ ಬಿದಿರು ಕಡ್ಡಿ ಎಲ್ಲ ಇಷ್ಟು ದೊಡ್ಡದಿಲ್ಲ. ಅವರು ಏನೋ ಅವ್ರಿಗೆ ಬಿಟ್ಬಿಟ್ಟಿದ್ವಿ ನಾವು ಫ್ಲವರ್ ಎಲ್ಲ ತೊಗೊಂಡು ಬಂದು ನಿಮ್ಗೆ ಹೇಗೆ ಬೇಕೋ ಹಾಗೆ ಡೆಕೋರೇಷನ್ ಮಾಡಿ ಅಂತ. ನಮ್ಗೆ ಏನೂ ಐಡಿಯಾ ಇರಲಿಲ್ಲ, ಬಟ್ ಆದರೂ ಡೆಕೋರೇಷನ್ ಮಾತ್ರ ತುಂಬ ಚೆನ್ನಾಗಿ ಬಂತು. ನಾವು ಅವ್ರು ಏನೇನು ಬೇಕು ಅಂತ ಹೇಳಿದ್ರು ಅದೆಲ್ಲ ತೊಗೊಂಡು ಬಂದು ಕೊಟ್ಟಿದ್ವಿ. ಅವರು ಅದನ್ನು ಚೆನ್ನಾಗಿ ಯೂಟಿಲೈಸ್ ಮಾಡಿಕೊಂಡು ಒಳ್ಳೆ ಡೆಕೋರೇಷನ್ ಮಾಡಿಸ್ಕೊಟ್ರು. ನಂಗೆ ತುಂಬ ಖುಷಿಯಾಯಿತು. ನೋಡಿ ಡೆಕೋರೇಷನ್ಸ್ಗೆ ಅಂತ ಇದೊಂದು ರೋಲ್ ತೊಗೊಂಡು ಬಂದಿದ್ದಾರೆ. ಮತ್ತು ಆ ಕಡೆ ಸ್ಪಂಜ್ ತೊಗೊಂಡು ಬಂದಿದ್ದಾರೆ. ನೋಡಿ ಇಷ್ಟು ಥರ ಫ್ಲವರ್ಸು ತೊಗೊಂಡು ಬಂದು ಇಟ್ಕೊಂಡಿದ್ವಿ ನಾವು. ನಾವೇ ಹೋದರೆ ಏನಂದರೆ ಫ್ರೆಶ್ ಆಗಿರೋ ಫ್ಲವರ್ಸ್ನ ತೊಗೊಂಡು ಬರಬಹುದು. ಹಾಗಾಗಿ ನಾವೇ ಹೋಗಿ ಫ್ಲವರ್ಸ್ನ ತೊಗೊಂಡು ಬಂದಿದ್ದು. ಇದೆಲ್ಲ ಇಷ್ಟು ಫ್ಲವರ್ಸು ತೊಗೊಂಡು ಬಂದು ಹಾಗೆ ತೋರಣಕ್ಕೆ ಮಾವಿನ ಎಲೆಗಳ ತೊಗೊಂಡು ಬಂದಿದ್ವಿ. ತುಂಬ ಸಿಟಿ ಮಾರ್ಕೆಟ್ ತುಂಬ ಕ್ರೌಡ್ ಇತ್ತು. ನಾನು ಹಾಕಿ ಯಾವುದೇ ಒಂದು ಪಿಕ್ಸ್ ಆಗಲಿ ವೀಡಿಯೋಸ್ ಆಗಲಿ ತೆಗಿಲಿಲ್ಲ, ಯಾಕಂದರೆ ಅಲ್ಲಿ ತೆಗೆದು ವೀಡಿಯೋ ತೆಗೆಯೋಷ್ಟೊತ್ತಿಗೆ ಆ ಕಡೆ ಈ ಕಡೆ ನೂಕಾಡ್ಬಿಡ್ತಾರೆ. ಸೊ ಹಾಗಾಗಿ ನಾನು ಏನು ತೆಗಿಲಿಲ್ಲ, ನಾನು ಗಾಡಿಯಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದೆ ಫೋನ್ನ. ನೋಡಿ ಈಗ ಡೆಕೋರೇಷನ್ ಮಾಡೋದಕ್ಕೆ ಅಂತ ಈ ಬ್ಲೂ ಸ್ಕ್ರೀನ್ ಕೂಡ ನಾವು ತೊಗೊಂಡು ಬಂದಿದ್ವಿ, ಯಾಕಂದರೆ ಸೀರೆ ಬಂದು ತಾಯಿಗೆ ಉಡಿಸೋದು ಬ್ಲೂ ಆಗಿತ್ತು. ಸೊ ಹಾಗಾಗಿ ಬ್ಲೂ ಕಾನ್ಸೆಪ್ಟಲ್ಲೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬ್ಲೂ ಸ್ಯಾರಿ ಕೂಡ ತೊಗೊಂಡು ಬಂದಿದ್ವಿ. ಈಗ ಅವರೆಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ, ಸ್ಕ್ರೀನ್ಸ್ ಎಲ್ಲ ಹ್ಯಾಡ್ ಮಾಡ್ಕೊಳ್ತಾ ಇದ್ದಾರೆ. ಅದು ಕಂಬಿ ಒಂದು ತೊಗೊಂಡು ಬಂದಿದ್ರಲ್ಲ, ಅದೇ ಅವರು ಸ್ಕ್ರೀನ್ನ ಕಟ್ಕೊಂಡಿದ್ದು. ಈ ಬ್ಯಾಕ್ ಡ್ರಾಪ್ನ ಕೆಳಗಡೆ ಮಾಡಿಕೊಂಡು ಅವ್ರು ಇವಾಗ ಸ್ಕ್ರೀನ್ನ ಹ್ಯಾಡ್ ಮಾಡ್ಕೊಳ್ತಾ ಇದ್ದಾರೆ. मिडिल में एक बांधना पड़ता है ना, मिडिल में एक ಈ ರೀತಿಯಾಗಿ ಬ್ಯಾಕ್ ಸ್ಕ್ರೀನ್ ಅವರು ರೆಡಿ ಮಾಡ್ಕೊಂಡಿದ್ದಾರೆ. ಇವರಿಬ್ಬರು ಬಂದಿದ್ರು ನೋಡಿ, ಅದು ಟಾಪಲ್ಲಿ ಮಾಡ್ಕೊಂಡಿರೋದು ಅವರು. ಅದಕ್ಕೂ ಕೂಡ ಸ್ಕ್ರೀನ್ ಮಾಡಿ ಸ್ಕ್ರೀನ್ ಕಟ್ಟಿ ಅದನ್ನು ಟಾಪಲ್ಲಿ ಕೂರಿಸಿ ಅಡ್ಜಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ.
ಬಟ್ ಒಟ್ಟಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಟ್ರು. ನಾನು ಬ್ಯಾಕ್ ಡ್ರಾಪ್ ಇಷ್ಟು ಸಪೋರ್ಟ್ ತಡೆಯುತ್ತಾ ಇಲ್ವಾ ಏನು ಅಂದ್ಕೊಳ್ತಿದ್ದೆ. ನಾನು ತೊಗೊಂಡಿದ್ದು ಅದು ನಾರ್ಮಲ್ ಬ್ಯಾಕ್ ಡ್ರಾಪು. ಏನಕ್ಕೆ ಅಂತಂದರೆ ಫೋಟೋಸು ಶೂಟ್ ಮಾಡೋರಿಗೆ ಅದಕ್ಕೆಲ್ಲ ಒಂದು ಸ್ಕ್ರೀನ್ ಹಾಕ್ಕೊಂಡು ಮಾಡ್ತಾರಲ್ಲ ಆ ಥರದ್ದು. ನಾನು ಈ ಥರ ಟೇಬಲ್ ಕೂಡ ತರಿಸ್ಕೊಂಡ್ಬಿಟ್ಟಿದ್ದೆ. ನಾನು ಏನಾದರೂ ಐಟಮ್ಸ್ ಇಡಬೇಕು ಅಂದರೆ ಅದೇ ಟೇಬಲ್ ಮೇಲೆ ಇಡಬೇಕು ಅಂತ. ಯಾವಾಗೂ ನಾನು ಡೈನಿಂಗ್ ಟೇಬಲ್ನ ಯೂಸ್ ಮಾಡ್ಕೊತಿದ್ದೆ. ಈ ಸತಿ ಬೇಡ ಡೈನಿಂಗ್ ಟೇಬಲ್ನ ಯೂಸ್ ಮಾಡೋದು ಅಂದ್ಬಿಟ್ಟು ಆ ಥರ ತೊಗೊಂಡೆ. ನೋಡಿ ಈ ಕಡೆನೂ ಈ ಥರ ಕಟ್ಕೊಂಡಿದ್ದಾರೆ ಅವರು. ಇದಕ್ಕೂ ಸ್ಕ್ರೀನ್ನ ಅಳತೆ ಮಾಡಿ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದಾರೆ. ಅದು ಸಪೋರ್ಟಿಗೆ ಅಂತಂದ್ಬಿಟ್ಟು ಅವರು ಆ ಕಡೆ ಒಂದು ಈ ಕಡೆ ಒಂದು ಕಂಬಿನ ಚೆನ್ನಾಗಿ ಟೈಟಾಗಿ ಸುತ್ತಿದ್ರು, ಎಲ್ಲೂ ಬಿದ್ದು ಹಳ್ಳಾಡಿ ಬಿದ್ದೋಗ್ಬಾರ್ದು ಅಂತ. ನಾನು ಪ್ರತಿ ವರ್ಷವೂ ಈ ಟೈಲರ್ ಮಿಷಿನ್ ಮೇಲೇ ನಾನು ಲಕ್ಷ್ಮಿನ ಕೂರಿಸೋದು. ಸೊ ಹಾಗಾಗಿ ಈ ಸತಿನೂ ಟೈಲರ್ ಮಿಷಿನೆಲ್ಲ ಫಸ್ಟೇ ಅಡ್ಜಸ್ಟ್ ಮಾಡಿಟ್ಕೊಂಡು ಈಗ ಅವರು ಅದನ್ನು ಎಷ್ಟು ಬೇಕೋ ಗ್ಯಾಪ್ ನೋಡಿಕೊಂಡು ಅದನ್ನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದಾರೆ. ನೋಡಿ ಅದರ ಕಂಬಿ ತೊಗೊಂಡು ಅದನ್ನು ಸುತ್ತಿಟ್ಕೋಬೇಕಾಗುತ್ತೆ. ನೋಡಿ ಅವರು ಸ್ಕ್ರೀನ್ಗೂ ಮತ್ತು ಈ ಬ್ಯಾಕ್ ಡ್ರಾಪ್ ಇದೆಯಲ್ವ ಅದಕ್ಕೂ ಸೇರಿ ಕಂಬಿನ ಹಾಕ್ಕೊಳ್ತಾ ಇದ್ದಾರೆ. ಬಿಚ್ಚಬೇಕಾದ್ರೆ ತುಂಬ ಹುಷಾರಾಗಿ ನೋಡಿಕೊಂಡು ಬಿಚ್ಚಬೇಕಾಗುತ್ತೆ. ನಾವು ತುಂಬ ಅಂದರೆ ತುಂಬ ಕಂಬಿಗಳು ಎಲ್ಲದರಲ್ಲಿ ಹಾಕಿದ್ರು ನಾವು ಬಿಚ್ಚೋಷ್ಟೊತ್ತಿಗೆ ಸಾಕಾಗೋಯ್ತು. ಮಾಡುವಾಗ ಒಂಥರ ಖುಷಿ ಇರುತ್ತೆ, ಮಾಡಾದ್ಮೇಲೆ ತೆಗಿಬೇಕಾದ್ರೆ ಇರುತ್ತಲ್ಲ ಹಬ್ಬ, ಆವಾಗ ರಿಯಲ್ ಹಬ್ಬ. ಮತ್ತು ನಾನು ವೈಟ್ ಸ್ಕ್ರೀನ್ ಕೂಡ ತರಿಸ್ಕೊಂಡಿದ್ದೆ ಆನ್ಲೈನಲ್ಲಿ. ನಾವೇ ಏನಾದರೂ ಮಾಡ್ಕೊಳ್ಳೋಣ ಈ ಸತಿ, ಯಾರನ್ನೂ ಕರ್ಸೋದು ಬೇಡ, ಯಾಕಂದರೆ ಸಿಕ್ಕಾಬಟ್ಟೆ ರೇಟ್ ಹೇಳ್ತಾರೆ ಅಂತ ಅಂದ್ಬಿಟ್ಟು. ಅದೇನೋ ಗೊತ್ತಿಲ್ಲ, ದೇವ್ರಿಗೆ ಏನು ಬೇಕೋ ಅದನ್ನು ಮಾಡಿಸ್ಕೊಳ್ತಾರೆ ಅಂತಾರಲ್ವ. ಸೊ ನಾವು ಅಂದ್ಕೊಳ್ಳೋದೇ ಒಂದು, ದೇವ್ರು ಮಾಡಿಸೋದೇ ಒಂದು, ಆ ರೀತಿ ಆಯಿತು. ನಾನು ಅಂದ್ಕೊಂಡಿದ್ದೆ ನಾನೇ ಏನೋ ಸಿಂಪಲ್ಲಾಗಿ ಮಾಡ್ಕೊಂಡು ಬಿಡೋಣ ಅಂತ. ಬಟ್ ಅನ್ಎಕ್ಸ್ಪೆಕ್ಟೆಡ್, ದೇವ್ರಿಗೆ ಏನು ಬೇಕೋ ಅದು ನಮ್ಮ ಕೈಯಿಂದ ಮಾಡಿಸ್ಕೊಳ್ತಾರೆ ಅಂತಾರಲ್ಲ, ಹಾಗಾಗಿ ಅದು ದೇವರ ಇಚ್ಛೆ, ನಮ್ಮ ಇಚ್ಛೆ ಅಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವರೆಲ್ಲೋ ಚೆನ್ನೈಯಲ್ಲಿದ್ದವ್ರನ್ನ ನಾವು ಕರೆಸ್ಕೊಂಡು ಅದು ಯಾವಾಗೋ ನಂಬರ್ ಕೊಟ್ಟಿದ್ರು, ಅದನ್ನು ಹುಡುಕಿ ಸಡನ್ನಾಗಿ ಸುಮ್ಮನೆ ಫೋನ್ ಮಾಡಿದ್ವಿ ಬರ್ತಾರೋ ಇಲ್ವಾ ಅಂತ. ಬಟ್ ಬಂದರು, ಚೆನ್ನೈಯಲ್ಲಿಂದ ಅವರು ನಮಗೋಸ್ಕರ ಬಂದರು. ನಾವು ಅವ್ರಿಗೆ ಟಿಕೆಟ್ ಎಲ್ಲ ಮಾಡಿಕೊಟ್ವಿ. ಅದೇನೋ ಗೊತ್ತಿಲ್ಲ ನೋಡಿ, ಅದು ಎಲ್ಲಿಂದ ಎಲ್ಲೆಲ್ಲಿಗೋ ಹೋಗಬೇಕು ಅಂತ ಹೇಳ್ತಾರಲ್ಲ, ಹಾಗೆ ದೇವ್ರಿಗೆ ಏನು ಬೇಕೋ ಅದು ನಮ್ಮ ಕೈಯಲ್ಲಿ ಮಾಡಿಸ್ಕೊಳ್ತಾರೆ, ಅದಂತೂ ಪಕ್ಕ. ಕೆಲವ್ರು ಹೇಳ್ತಾರೆ ಇದೆಲ್ಲ ಆಡಂಬರಕ್ಕೆ ತೋರಿಸೋದಕ್ಕೋಸ್ಕರ ಮಾಡ್ತಾರೆ ಅಂತ. ಇದನ್ನೆಲ್ಲ ಯಾಕೆ ತೋರಿಸೋದಕ್ಕೆ ಮಾಡಬೇಕು ಅಲ್ವಾ? ಅದು ದೇವ್ರ ಇಚ್ಛೆ. ಆ್ಯಕ್ಚುಲಿ ನನಗೆ ಹುಷಾರೇ ಇರಲಿಲ್ಲ, ನಾನು ಹಬ್ಬನೇ ಮಾಡಲ್ಲ ಈ ವೀಕ್ ಅಂತ ಅಂದ್ಕೊಂಡಿದ್ದೆ. ಮತ್ತು ನಾನು ಡೆಕೋರೇಷನ್ ಅಂತೂ ನಾರ್ಮಲಾಗಿ ಮನೆಯಲ್ಲೇ ಮಾಡ್ಕೋಬೇಕು ಸಿಂಪಲ್ಲಾಗಿ ಬ್ಯಾಂಗಲ್ಸಲ್ಲಿ ಅಂತ ನಾನು ಥಿಂಕ್ ಮಾಡಿದ್ದೆ. ಬಟ್ ನೋಡಿ ಇದೆಲ್ಲ ಎಲ್ಲೋ ಇರೋ ಇವರು ಚೆನ್ನೈಯಿಂದ ಇಲ್ಲಿ ಕರೆಸ್ಕೊಂಡು ನಾವು ಇಷ್ಟೆಲ್ಲ ಡೆಕೋರೇಷನ್ ಮಾಡಿಸ್ಕೊತಿದ್ದೀವಿ ಅಂದರೆ ಯಾವುದೇ ಒಂದಕ್ಕೂ ದೇವ್ರ ಅನುಗ್ರಹ ಇಲ್ದಿರ ಯಾವುದೂ ನಡೆಯೋದಿಲ್ಲ. ಶಿವನ ಆಜ್ಞೆ ಇಲ್ಲದೆ ಒಂದು ಹುಲ್ಕಡ್ಡಿ ಕೂಡ ಅಲ್ಲಾಡಲ್ಲ ಅಂತಾರಲ್ಲ, ಹಾಗೆ ದೇವ್ರು ಹೇಳ್ದೆ ದೇವ್ರ ಕೈ ಏನು ಬೇಕೋ ಅದು ಮಾಡಿಸ್ಕೋತಾರೆ. ಈಗ ಎಲ್ಲರೂ ಮಾಡೋಕ್ಕಾಗೋದಿಲ್ಲ ಅಂತಲ್ಲ, ಯಾರಿಗೆ ಏನೇನು ಮಾಡಬೇಕು ಅಂತ ದೇವರು ಇಚ್ಛೆ ಪಟ್ಟಿರ್ತಾರೋ ಅವ್ರ ಕೈಯಲ್ಲಿ ಅದನ್ನು ಮಾಡಿಸ್ಕೋತಾರೆ. ನಾವು ಆಗಲ್ಲ ಹೋಗಲ್ಲ ಅಂತಂದ್ರೂ ಅದೆಲ್ಲ ನಮ್ಮ ಕೈಯಲ್ಲಿ ನಿಂತಿಲ್ಲ. ಯಾವುದೇ ದುಡ್ಡಿನ ಆಡಂಬರನೂ ಇಲ್ಲ, ಯಾವುದೂ ಇಲ್ಲ. ದುಡ್ಡಿಗೋಸ್ಕರ ಮಾಡ್ತಾರೆ, ತೋರಿಸ್ಕೊಳ್ಳೋದಕ್ಕೋಸ್ಕರ ಮಾಡ್ತಾರೆ, ಅದೆಲ್ಲ ಏನೂ ಇಲ್ಲ. ಇದೆಲ್ಲ ನಮ್ಮ ಖುಷಿಗೆ ದೇವರು ಬೇಕು ಅಂತ ಮಾಡಿಸ್ಕೊಳ್ಳೋದು ನಮ್ಮ ಕೈಯಿಂದ. ನಾವು ಏನೂ ತೋರಿಸ್ಕೊಳ್ಬೇಕು ಮಾಡಬೇಕು ಅಂತ ಮಾಡಲ್ಲ. ಹಾಗೆ ನಾನು ದೇವ್ರ ಮನೆಯದೆಲ್ಲ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಒಂದು ಸೈಡಲ್ಲಿ. ಇದಿಷ್ಟು ಅವರು ಆಲ್ರೆಡಿ ರೆಡಿ ಮಾಡಿಟ್ಟಿದ್ದಾರೆ ನೋಡಿ. ಈಗ ಇದಕ್ಕೆ ರೆಡಿ ಮಾಡಿಕೊಂಡು ಸ್ಪಂಜೆಲ್ಲ ಕಟ್ಕೊಂಡಿದ್ದಾರೆ. ಅದೆಲ್ಲ ಫುಲ್ಲು ಕ್ಲಿಪ್ ತೊಗೊಂಡಿಲ್ಲ, ಯಾಕಂದರೆ ನಾನು ಸ್ವಲ್ಪ ದೇವ್ರ ಮನೇಲಿ ಬ್ಯುಸಿ ಇದ್ದೆ. ಸೊ ಹಾಗಾಗಿ ನೋಡಿ ಈ ಥರ ಎಲ್ಲ ಸ್ಪಂಜದೆಲ್ಲ ಹಾಕ್ಕೊಂಡು ಕಟ್ಕೊಂಡು ಈಗ ಅವರು ಅದಕ್ಕೆ ಎಲೆನ ಸಿಕ್ಕಿಸ್ಕೊಳ್ತಿದ್ದಾರೆ. ಈ ರೀತಿಯಾಗಿ ಮಿಡಿಲಲ್ಲಿ ಅವರು ಡೆಕೋರೇಷನ್ಸ್ನ ಕೊಡ್ತಿದ್ದಾರೆ ಎಲೆಯಲ್ಲಿ. ಅದನ್ನೆಲ್ಲ ನೀಟಾಗಿ ಫಿಕ್ಸ್ ಮಾಡಿಕೊಂಡು ನಾನು ಅಲ್ಲಿ ಸ್ವಲ್ಪ ಪೂರ್ತಿಯಾಗಿ ತೆಗಿಲಿಲ್ಲ, ಯಾಕಂದರೆ ಪೂರ್ತಿಯಾಗಿ ತೆಗಿಯೋಷ್ಟು ಟೈಮು ನನಗೂ ಇರಲಿಲ್ಲ. ಅವತ್ತು ಗುರುವಾರ ಆಗೋಗ್ಬಿಟ್ಟು ಇವ್ರು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿ ನೈಟ್ 11 o'clockವರೆಗೂ ಮಾಡಿದ್ದಾರೆ. ಯಾಕಂದರೆ ನಾವು ಬೇರೆಯವ್ರನ್ನ ಕರೆಸಿದ್ರೆ ಅವ್ರ ಹತ್ರ ಎಲ್ಲ ರೆಡಿಮೇಡ್ ಇರುತ್ತೆ, ಬ್ಯಾಕ್ ಡ್ರಾಪ್ ಎಲ್ಲ ತೊಗೊಂಡು ಬರ್ತಾರೆ, ಫಿಕ್ಸ್ ಮಾಡಿಬಿಡ್ತಾರೆ. ಬಟ್ ಇವ್ರು ಇಲ್ಲೇ ರೆಡಿ ಮಾಡ್ಕೊಂಡಿದ್ದಲ್ವ, ಸೊ ಹಾಗಾಗಿ ಟೈಮ್ ಆಯಿತು ಅವ್ರಿಗೂ ಕೂಡ.
ಇನ್ನೂ ಒಂದೇನು ಅಂದರೆ ನಾವು ಹಬ್ಬದ ಟೈಮಲ್ಲಿ ಬೇರೆ ಯಾರಿಗಾದ್ರೂ ಕಾಂಟ್ರಾಕ್ಟ್ ಒಪ್ಪಿಸಿದ್ರೆ ಸಿಕ್ಕಾಬಟ್ಟೆ ರೇಟ್ ಹೇಳ್ತಾರೆ. ನಾವು ಸುಮ್ಮನೆ ಬಾಳೆ ಎಲೆ ವಿಳೆದೆಲೆದೆ ಕೇಳಿದ್ರೆ 50,000 25,000 30,000 ಒಬ್ಬೊಬ್ರು ಒಂದೊಂದು ಥರ ರೇಟ್ ಹೇಳಿದ್ರು. ನಾವೇ ಈ ಥರ ಹೋಗಿ ಹೂವೆಲ್ಲ ತೊಗೊಂಡು ಬಂದು ಬೇರೆ ಇವ್ರಿಗೆ ಮಾಡೋದಕ್ಕೆ ಚಾರ್ಜ್ ಪೇ ಮಾಡೋದು ಬೆಸ್ಟು ಅಂದ್ಕೊಳ್ತೀನಿ. ನಮಗೇನಿಲ್ಲ ಅಂದರೂ ಒಂದು 25,000 ಒಳಗಡೆನೇ ಮುಗ್ದೋಗುತ್ತೆ ಇದೆಲ್ಲ ಡ್ರಾಪ್ಸ್ ಬ್ಯಾಕ್ ಡ್ರಾಪ್ಸಿಗೆ. ಅಂದರೆ ಅವತ್ತು ಹೂವು ರೇಟು ಜಾಸ್ತಿ ಇರೋದ್ರಿಂದ ಇಷ್ಟ ಆಗುತ್ತೆ. ಹೂವು ರೇಟ್ ಕಮ್ಮಿ ಇರೋ ಟೈಮಲ್ಲಿ ನಮ್ಗೆ ಅಷ್ಟು ಖರ್ಚಾಗೋದಿಲ್ಲ. ಏನು ತರಕಾರಿ ನೋಡಿ ಈ ಥರದ ಎಲೆಗಳು ಮತ್ತು ಅದೆಲ್ಲ ತೊಗೊಂಡು ಬಂದು ಅವರು ನೀಟಾಗಿ ಜೋಡಿಸ್ಕೊಡ್ತಿದ್ದಾರೆ. ಒಬ್ಬರು ಮೇಲೆಯಿಂದ ಸ್ಟಾರ್ಟ್ ಮಾಡ್ತಿದ್ದಾರೆ, ಇನ್ನೊಬ್ರು ಕೆಳಗಡೆ ಎಲ್ಲ ಸ್ಟಾರ್ಟ್ ಮಾಡಿ ಇಟ್ಕೊಂಡಿದ್ದಾರೆ ವರ್ಕ್ನ. ಫೈನಲ್ಲು ಇಷ್ಟುವರೆಗೂ ಮಾಡಿದ್ದಾರೆ ಇವರು ಬ್ಯಾಕ್ ಡ್ರಾಪ್ದು. ಈ ಥರ ಪರ್ಪಲ್ ಹೂವು ಕೂಡ ನಾವು ಫಿಕ್ಸ್ ಮಾಡ್ಕೊಂಡಿದ್ವಿ. ಅಂದರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಪರ್ಪಲ್ ಹೈಲೈಟಾಗಿ ಕಾಣಿಸುತ್ತೆ ಅಂತ ಒಂದು ಬಂಚ್ ಮಾತ್ರ ತೊಗೊಂಡು ಬಂದಿದ್ವಿ ನಾವು ಪರ್ಪಲ್ನ. ನೋಡಿ ಈಗ ಯೆಲ್ಲೋ ಮತ್ತು ವೈಟು ಪರ್ಪಲ್ಲು ಗ್ರೀನು ಎಲ್ಲ ರೆಡ್ಡು ರೆಡ್ ಅಲ್ಲ, ಅದು ಪಿಂಕ್ ಕಲರು ಎಲ್ಲ ಮಿಕ್ಸಾಗಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ನಮ್ಮ ಡೆಕೋರೇಷನು. ಏನೇ ಆಗಲಿ ಕೆಲವರು ತುಂಬ ಆರ್ಟಿಫಿಷಿಯಲ್ಲು ಫ್ಲವರ್ಸ್ನ ತೊಗೊಂಡು ಬಂದಿರ್ತಾರೆ. ಆರ್ಟಿಫಿಷಿಯಲ್ ಫ್ಲವರ್ಗಿಂತ ರಿಯಲ್ ಫ್ಲವರ್ ಮಾಡೋದು ಒಳ್ಳೆಯದು ಅಂದ್ಕೊಳ್ತೀನಿ. ಯಾಕೆ ಅಂದರೆ ನಾವು ವರ್ಷದಲ್ಲಿ ಒಂದೇ ಸತಿ ಹಬ್ಬ ಮಾಡೋದು, ಸೊ ಹಾಗಾಗಿ ವರ್ಷದಲ್ಲಿ ಒಂದು ಸತಿ ಮಾಡಿದಾಗ ದೇವರಿಗೋಸ್ಕರ ಅಷ್ಟು ಖರ್ಚು ಮಾಡಿಲ್ಲ ಅಂದರೆ ಹೇಗೆ ಅನ್ನೋದು ನನ್ನ ಅನಿಸಿಕೆ. ನಾನು ಯಾರನ್ನೂ ಅವರವರ ಭಾವನೆ ಬಿಟ್ಟಿದ್ದದು, ನಾನು ಯಾರನ್ನೂ ಏನೂ ತಪ್ಪು ಅಂತ ಹೇಳ್ತಾ ಇಲ್ಲ. ಅವರ ಮನಸ್ಥಿತಿಗೆ ಅವ್ರಿಗೇನು ದೇವರು ಹೇಳ್ತಾರೋ ಅದನ್ನು ಅವ್ರು ಮಾಡ್ತಾರೆ. ಬಟ್ ನಾನು ಹೇಳಿದ್ದೇನೆಂದರೆ ರಿಯಲ್ ಫ್ಲವರ್ಸ್ ಅಂದರೆ ಚೆನ್ನಾಗಿರುತ್ತೆ, ಒಂದು ಒಳ್ಳೆ ಫ್ರೇಗ್ರೆನ್ಸ್ ಇರುತ್ತೆ ಮನೆಯಲ್ಲೆಲ್ಲ, ಹಾಗೆ ದೇವ್ರಿಗೆ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆರ್ಟಿಫಿಷಿಯಲ್ಗಿಂತ ಅನ್ನೋದು ನನ್ನ ಭಾವನೆ ಅಷ್ಟೇ. ಅವರವರ ಅನುಕೂಲಕ್ಕೆ ಅವರವರ ಒಂದು ಇದಕ್ಕೆ ತಕ್ಕನಂಗೆ ಅವ್ರವ್ರು ಮಾಡ್ಕೊಳ್ತಾರೆ. ನಾನು ಯಾರಿಗೂ ಏನೂ ತಪ್ಪು ಅಂತ ಹೇಳ್ತಿಲ್ಲ. ಬಟ್ ರಿಯಲ್ ಫ್ಲವರ್ಸ್ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋದು ಅಷ್ಟೇ ನನ್ನ ಅನಿಸಿಕೆನ ಮಾತ್ರ ನಾನು ಇಲ್ಲಿ ಹೇಳ್ಕೊಳ್ತಾ ಇದ್ದೀನಿ ಅಷ್ಟೇ. ಫೈನಲ್ ಆಗಿ ಈ ಥರ ರೆಡಿಯಾಗಿದೆ. ನಾನು ಸ್ವಲ್ಪ ಮಿಡಿಲಲ್ಲಿ ಗ್ಯಾಪ್ ಆಗಿತ್ತು ಅಂತಂದ್ಬಿಟ್ಟು ಅಲ್ಲಿ ಬ್ಯಾಂಗಲ್ಸ್ನ ರೆಡಿ ಮಾಡ್ಕೊಂಡು ಹಾಕ್ಕೊಳ್ತಿದ್ವಿ, ರೆಡ್ಡು ಮತ್ತು ಯೆಲ್ಲೋ ಕಲರ್ ಬ್ಯಾಂಗಲು. ನಾನು ಆಲ್ರೆಡಿ ಅಲ್ಲಿ ಲೋಟಸ್ದು ತೊಗೊಂಡು ಬಾಳೆಕಂದು ಅದೆಲ್ಲ ಇಟ್ಟಿದ್ದೀನಿ, ಮತ್ತು ಲೋಟಸ್ಸು ಮತ್ತು ಬಿಂದಿಗೆ 2 ಬಿಂದಿಗೆ ಇಟ್ಟು ಅದಕ್ಕೆ ನಾನು ಜಾಕೆಟ್ ಪೀಸ್ನ ಸುತ್ತಿ ಇಟ್ಕೊಂಡಿದ್ದೀನಿ. ನಾನು ಸೀರೆ ಉಡಿಸೋ ವೀಡಿಯೋಸ್ನೆಲ್ಲ ಯಾಕಂದರೆ ಇದರಲ್ಲಿ ತೋರಿಸ್ತಿಲ್ಲ, ತುಂಬ ಲೆಂತಿ ಆಗಿಬಿಡುತ್ತೆ ಅಂತ. ಫೈನಲ್ ಆಗಿ ನಮ್ಮನೆ ದೇವರು ಈ ರೀತಿ ಕಾಣಿಸ್ತಾ ಇತ್ತು. ನಿಮಗೆಲ್ಲರೂ ಇಷ್ಟ ಆಯಿತಾ? ನಾನು ಮುಖವಾಡಕ್ಕೆ ನಾನೇ ಸ್ವಂತವಾಗಿ ಪೇಂಟ್ ಮಾಡಿರೋದು. ನಿಮಗೇನಾದರೂ ಈ ಪೇಂಟ್ ಹೇಗೆ ಮಾಡಿದೆ ಏನು ಅಂತ ಅಂದ್ಬಿಟ್ಟು ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ನೋಡಬಹುದು. ಸ್ಯಾರಿ ಎಲ್ಲ ಹೇಗೆ ಉಡಿಸಿದ್ರು ಏನು ಅಂತ ನಿಮಗೆ ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಕೇಳಿದರೆ ನಾನು ಅದನ್ನು ವಿಡಿಯೋನೂ ಕೂಡ ಮಾಡಾಕ್ತೀನಿ. ಸ್ಯಾರಿ ಯಾವ ಥರ ಉಡಿಸಿದ್ದು, ಅಲಂಕಾರ ಯಾವ ಥರ ಮಾಡಿದ್ದು ಅನ್ನೋದು ಬೇಕಾಗಿದ್ದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಲಾಸ್ಟಲ್ಲಿ ನಾವು ಪೂಜಾರಿನ ಕರೆಸಿ ಪೂಜೆ ಮಾಡಿಸಿದ್ವಿ. ಪ್ರತಿ ವರ್ಷ ನಾವು ಹಾಗೆ ಪೂಜೆ ಮಾಡ್ತಿದ್ವಿ. ಈ ವರ್ಷ ಪೂಜಾರಿನ ಕರೆಸಿ ಪೂಜೆ ಮಾಡಿದ್ವಿ. ಯಾಕಂದರೆ ನನಗೆ ಹುಷಾರಿಲ್ದಿರೋ ಕಾರಣಕ್ಕೆ ನನ್ನ ಹಸ್ಬೆಂಡ್ ನಾನು ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಪೂಜಾರಿ ಬಂದರೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡು ಅವ್ರು ಪೂಜಾರಿನ ಫಸ್ಟೇ ಬುಕ್ ಮಾಡ್ಕೊಂಡಿದ್ರು. ಸೊ ಹೇಗೋ ತಾಯಿ ಅನುಗ್ರಹದಿಂದ ನಾನು ಬೇಗನೆ ಹುಷಾರಾದೆ, ನಾನು ಆರಾಮಾಗೋದೆ. ಅವತ್ತಿಗೆ ಏನು ಶಕ್ತಿ ಕೊಟ್ಟಿದ್ಲು ಅಮ್ಮ ನನಗೆ ಗೊತ್ತಿಲ್ಲ. ನಾನಂತೂ ಫುಲ್ಲು ಹುಷಾರಾಗೋದೆ. ನನಗೆ ಆಶ್ಚರ್ಯ ಆಗ್ತಿತ್ತು ನಾನು ಇಷ್ಟು ಬೇಗ ಕ್ಯೂರ್ ಆಗ್ತೀನ ಅಂತ. ಅದು ವೆಡ್ನೆಸ್ಡೇವರೆಗೂ ನಾನು ತುಂಬ ಸಫರ್ ಮಾಡಿದ್ದೀನಿ. ಇಲ್ಲ
ನನ್ನ ಕೈಯಲ್ಲಿ ಆಗೋದೇ ಇಲ್ಲ, ನೆಕ್ಸ್ಟ್ ವೀಕು ನಾನು ಅಮ್ಮನ ಪೂಜೆ ಮಾಡೋಣ, ಈ ವೀಕ್ ಬೇಡ ಹಬ್ಬದ ದಿವಸ ಅಂತ ಅಂದ್ಕೊಂಡೆ. ಬಟ್ ಆ ತಾಯಿ ಪವರ್ ಏನೋ ಗೊತ್ತಿಲ್ಲ, ನಾನು ಎಷ್ಟು ಬೇಗ ಕ್ಯೂರ್ ಆದರೆ ಅಂದರೆ ನನಗೆ ಆಶ್ಚರ್ಯ ಆಗ್ತಿತ್ತು. ನಾನೇನಾ ಇಷ್ಟು ನೀಟಾಗಿ ಎದ್ದು ಓಡಾಡಿ ಇಷ್ಟೆಲ್ಲ ರೆಡಿ ಮಾಡಿ ಪೂಜೆಗೆಲ್ಲ ಕೂತ್ಕೊಂಡು ಪೂಜೆ ಮಾಡ್ತಿರೋದು ಅಂತ. ಇದು ಇವತ್ತಿನ ವರಮಹಾಲಕ್ಷ್ಮಿ DIY ವಿಡಿಯೋ ಆಗಿತ್ತು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಅಂತ ಕೇಳ್ತಾ ಇದ್ದೀನಿ. ಹಾಗೆ ಇದೇ ಥರ ಒಳ್ಳೊಳ್ಳೆ ಮಾಹಿತಿಗಳು, ಒಳ್ಳೊಳ್ಳೆ ವಿಡಿಯೋಗಳು ಬೇಕು ಅಂದರೆ ನೀವು ನನಗೆ DM ಮಾಡಿ, ನಾನು ಅದ್ರ ಬಗ್ಗೆನೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ತಿಳಿಸ್ಕೊಟ್ರೆ ನಾನು ಆ ಥರ ವೀಡಿಯೋಸ್ ಮಾಡೋದಕ್ಕೂ ಶುರು ಮಾಡ್ತೀನಿ. ಮತ್ತು ನಿಮಗೆ ಈ ಲೋಟಸ್ ಎಲ್ಲ ಎಲ್ಲಿ ಪರ್ಚೇಸ್ ಮಾಡಿದ್ದು ಅದೆಲ್ಲ ಬೇಕು ಅಂತಂದರೆ ನೀವು ನನ್ನನ್ನು ಕೇಳ್ಬೋದು, ನಾನು ನಿಮಗೆ ಅವ್ರ ನಂಬರ್ ಕೂಡ ಕೊಡ್ತೀನಿ, ಬೇಕು ಅಂದರೆ ನೀವು ಕೂಡ ಮಾಡಿಸ್ಕೋಬೋದು. ಫೈನಲ್ ಆಗಿ ನನ್ನಮ್ಮ ಈ ಥರ ಕಾಣಿಸ್ತಾ ಇದ್ದಾರೆ. सब टाइप पूजा करता नमस्कार कीजिए, सिर लगाई के नमस्कार कीजिए माता को, उधर ही नीचे माता को नीचे सिर लगाई के नमस्कार कीजिए. ध्यान कीजिए, माता को मन में पूरा ध्यान. बस नहीं और सुबह में हो गया इसको पूरा खाली 1 मिनट ही उसको ये बसंत खाली गोटे मिनट बड़ा गोटे मिनट 3 दिन रखने का ना, 3 दिन माता को रखने का ना, ठीक है, नहीं मतलब विसर्जन नहीं करना.